SCP and PC. What is SCP and PC? SCP and PC are simple, continuous, perfect, and perfect continuous. ಸಿಂಪಲ್ ಸೆಂಟೆನ್ಸಸ್ ಅಂದರೆ ಒಂದು ಸಿಂಪಲ್ ವರ್ಬ್ ಇರುತ್ತೆ. ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಹೇಳುತ್ತೆ. ಪರ್ಫೆಕ್ಟ್ ಟೆನ್ಸ್ನಲ್ಲಿ ಕೆಲಸ ಆಗಿದೆ ಅಂತ ಹೇಳುತ್ತೆ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಕೆಲಸ ನಡೀತಾನೇ ಇದೆ ಅನ್ನೋದನ್ನು ತಿಳಿಸುತ್ತೆ. ಹಾಗಾಗಿ ಬೇಸಿಕ್ ಸೆಂಟೆನ್ಸ್ಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇವುಗಳು ತುಂಬ ಮುಖ್ಯ ಆಗುತ್ತೆ. ಕೆಲವು ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಸಿಂಪಲ್ ಆಗಿ ಐ ಪ್ಲೇ ಟೆನ್ನಿಸ್ ಅಂದರೆ ನಾನು ಟೆನ್ನಿಸ್ ಆಟ ಆಡ್ತೀನಿ ಅಂತ ಅರ್ಥ. ಐ ಆಮ್ ಪ್ಲೇಯಿಂಗ್ ಟೆನ್ನಿಸ್ ಅಂದರೆ ನಾನು ಆಡ್ತಾ ಇದ್ದೀನಿ ಅಂತ ಅರ್ಥ. ಐ ಹ್ಯಾವ್ ಪ್ಲೇಡ್ ಅಂದರೆ ಆಟ ಆಡಿದ್ದೀನಿ, ಈಗ ತಾನೇ ಆಡಿದೆ ಅಂತ ಅರ್ಥ. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಟೆನ್ನಿಸ್ ಅಂದರೆ ನಾನು ಟೆನ್ನಿಸ್ ಬಹಳ ವರ್ಷದಿಂದ ಆಡ್ತಾನೇ ಇದ್ದೀನಿ. ಐ ಹ್ಯಾವ್ ಬೀನ್ ಪ್ಲೇಯಿಂಗ್ ಟೆನ್ನಿಸ್. ಹಾಗಾದರೆ ಸಿಂಪಲ್ ಅಂದರೆ ಈಗ ಮಾಡೋದಕ್ಕೆ ಇನ್ನೂ ಪ್ರಾರಂಭ ಮಾಡಿಲ್ಲ, ಈಗ ಮಾಡ್ತೀನಿ ಅಂತ ಹೇಳೋಕ್ಕೆ. ಐ ಪ್ಲೇ ಅಂದರೆ ಆಡ್ತೀನಿ ಅಂತ ಹೇಳೋಕ್ಕೆ, ಆಡ್ತಾ ಇರಬೇಕಾದ್ರೆ ಹೇಳೋಕ್ಕೆ, ಆಡಾದ್ಮೇಲೆ ಹೇಳೋಕ್ಕೆ, ಆಡ್ತಾನೇ ಇದ್ದೀನಿ ಅಂತ ಹೇಳೋಕ್ಕೆ. ಹೀಗೆ ಎಲ್ಲ ಭಾಷೆನಲ್ಲೂ ಈ ರೀತಿಯಾದ ಸೆಂಟೆನ್ಸ್ಗಳು ಇರುತ್ತವೆ. ಕಂಟಿನ್ಯೂಸ್ ಟೆನ್ಸ್ ಮಾಡೋಣ ಬನ್ನಿ. ವಿ ಗೋ ಅಬ್ರಾಡ್, ನಾನು ಬೇರೆ ದೇಶಗಳಿಗೆ ಹೋಗ್ತೀನಿ. ವಿ ಆರ್ ಗೋಯಿಂಗ್ ಅಬ್ರಾಡ್ ಅಂದರೆ ನಾನು ಹೋಗ್ತಾ ಇದ್ದೀನಿ. ಅವಳು ಮೇಲ್ಸ್ನ ಕಳಿಸ್ತಾಳೆ, ಅವಳು ಕಳಿಸ್ತಾ ಇದ್ದಾಳೆ. ಯು ಸೆಂಡ್ ದ ಪಾರ್ಸಲ್, ಯು ಆರ್ ಸೆಂಡಿಂಗ್ ದ ಪಾರ್ಸಲ್, ನೀನು ಪಾರ್ಸಲ್ನ ಕಳಿಸ್ತೀಯಾ, ಕಳಿಸ್ತಾ ಇದೆಯಾ. ಹಿ ರಿಪೇರ್ಸ್, ಹಿ ಈಸ್ ರಿಪೇರಿಂಗ್ ದ ಕಾರ್. ದೇ ವಾಚ್, ದೇ ಆರ್ ವಾಚಿಂಗ್ ಅ ಮೂವಿ. ವಿ ಬಂದಾಗ ಆರ್ ಬರುತ್ತೆ, ಶಿ ಬಂದಾಗ ಈಸ್ ಬರುತ್ತೆ, ಯು ಬಂದಾಗಲೂ ಆರ್ ಬರುತ್ತೆ, ಹಿ ಶಿ ಬಂದರೆ ಈಸ್ ಬರುತ್ತೆ, ವಿ ಯು ದೇ ಬಂದರೆ ಆರ್ ಬರುತ್ತೆ. ಇದು ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕಾದ್ರೆ ಇರತಕ್ಕಂಥ ವಿಧಾನ. ಹಾಗೆ ಅದ್ರ ಜೊತೆಗೆ ಗೋ ಅನ್ನೋದು ಗೋಯಿಂಗ್ ಆಗುತ್ತೆ, ಸೆಂಡ್ ಸೆಂಡಿಂಗ್ ಆಗುತ್ತೆ, ಹಾಗೆ ರಿಪೇರ್ ರಿಪೇರಿಂಗ್ ಆಗುತ್ತೆ, ವಾಚ್ ವಾಚಿಂಗ್ ಆಗುತ್ತೆ. ಅಂದರೆ ING ಹಾಕಿದ್ರೆ ಮಾತ್ರ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಅನ್ನೋದು ಬೇಸಿಕ್ ನಾಲೆಡ್ಜ್ ಇರಬೇಕು. ಹೀಗೆ ನಾವು ಕಂಟಿನ್ಯೂಸ್ ಟೆನ್ಸ್ನ ಚೇಂಜ್ ಮಾಡೋದನ್ನು ಕಲ್ತ್ಕೋತಾ ಒಂದು ಪ್ರಭೇದ, ಒಂದು ಸೆಂಟೆನ್ಸ್ನ ಅಂದರೆ ಕಂಟಿನ್ಯೂಸ್ ಟೆನ್ಸ್ ಮಾಡೋದ್ರ ಬಗ್ಗೆ ನಾವು ಪ್ರಭುತ್ವ ಸಾಧಿಸ್ಬೋದು. ಇನ್ನೊಂದೆರಡು ಮಾಡೋಣ ಬನ್ನಿ. ಐ ಡಿಸೈಡ್ ಟು ಸ್ಪೀಕ್ ಇಂಗ್ಲಿಷ್. ಐ ಆಮ್ ಡಿಸೈಡಿಂಗ್ ಟು ಸ್ಪೀಕ್ ಇಂಗ್ಲಿಷ್ ಅಂದರೆ ನಾನು ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಡಿಸೈಡ್ ಮಾಡ್ತಾ ಇದ್ದೀನಿ ಅಂದರೆ ಸಂಪೂರ್ಣವಾಗಿ ಡಿಸೈಡ್ ಮಾಡಿಲ್ಲ ಅನ್ನೋ ಅರ್ಥನ ನಾವು ಇಲ್ಲಿ ಕೊಡಬಹುದು. ಇಟ್ ಡಸ್ ಪ್ರ್ಯಾಂಕ್ಸ್, ಅದು ಚೇಷ್ಟೆ ಮಾಡುತ್ತೆ. ಇಟ್ ಈಸ್ ಡೂಯಿಂಗ್ ಪ್ರ್ಯಾಂಕ್ಸ್ ಅಂದರೆ ಮಾಡ್ತಾ ಇದೆ. ದ ಮಂಕೀಸ್ ಈಟ್ ಆಲ್ ಮ್ಯಾಂಗೋಸ್. ಮಂಕೀಸ್ ಆರ್ ಈಟಿಂಗ್ ಆಲ್ ಮ್ಯಾಂಗೋಸ್. ಈಟಿಂಗ್ ಅಂದರೆ ಅದು ತಿಂತಾ ಇದೆ ಅಂತ, ಡೂಯಿಂಗ್ ಅಂದರೆ ಮಾಡ್ತಾ ಇದೆ ಅಂತ. ಚೈಲ್ಡ್ ನ್ಯಾಚುರಲಿ ಫರ್ಗೆಟ್ಸ್, ಅದಕ್ಕೆ ಮರ್ತು ಹೋಗುತ್ತೆ. ಚೈಲ್ಡ್ ಈಸ್ ನ್ಯಾಚುರಲಿ ಫರ್ಗೆಟಿಂಗ್ ಇಟ್, ಮರ್ತು ಹೋಗ್ತಾ ಇದೆ ಅದಕ್ಕೆ. ಅಂದರೆ ING ಮಾಡಬೇಕಾದ್ರೆ ಸಬ್ಜೆಕ್ಟ್ ಮೇಲೆ ಹೆಲ್ಪಿಂಗ್ ವರ್ಬ್ ಯಾವ ಥರ ಬರುತ್ತೆ ಮತ್ತು ಆ ಪದ ING ಹೇಗಾಗತ್ತೆ, ಇದು ಯಾವುದಾದ್ರೂ ಒಂದು ಕೆಲಸ ನಡೀತಾ ಇರಬೇಕಾದ್ರೆ ಹೇಗೆ ಹೇಳೋದು ಅನ್ನೋದಕ್ಕಿರತಕ್ಕಂಥ ಒಂದು ಎಕ್ಸರ್ಸೈಸ್. ಈಗ ಕೆಲಸ ಆಗೋಗಿದೆ. ವಿ ಗೋ ಅಬ್ರಾಡ್, ವಿ ಹ್ಯಾವ್ ಗಾನ್ ಅಬ್ರಾಡ್. ಶಿ ಸೆಂಡ್ಸ್ ಮೇಲ್, ಶಿ ಹ್ಯಾಸ್ ಅ ಸೆಂಟ್ ಅಂದರೆ ಕಳಿಸಿದಾಳಾಗಲೇ. ಯು ಸೆಂಡ್ ದ ಪಾರ್ಸಲ್, ಯು ಹ್ಯಾವ್ ಸೆಂಟ್ ದ ಪಾರ್ಸಲ್. ಹಿ ರಿಪೇರ್ಸ್ ದ ಕಾರ್, ಹಿ ಹ್ಯಾಸ್ ರಿಪೇರ್ಡ್ ದ ಕಾರ್. ರಿಪೇರ್ಸ್ ಅಂದರೆ ಮಾಡ್ತಾನೆ, ಹಿ ಹ್ಯಾಸ್ ರಿಪೇರ್ಡ್ ಅಂದರೆ ಅವನು ಮಾಡಿದ್ದಾನೆ, ಅಂದರೆ ಕೆಲಸ ಆಗಿದೆ ಅಂತ. ದೇ ಸಿ, ನೋಡ್ತಾರೆ. ದೇ ಹ್ಯಾವ್ ಸೀನ್, ನೋಡಿದ್ದಾರೆ. ಈ ಸಿನಿಮಾನ ಅವರಾಗಲೇ ನೋಡಿದ್ದಾರೆ. ಅಂದರೆ ಪರ್ಫೆಕ್ಟ್ ಟೆನ್ಸ್ ಆಗಬೇಕಾದ್ರೆ V3 ಬರುತ್ತೆ, ಅದರ ಹಿಂಭಾಗದಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಬರುತ್ತೆ. ಹ್ಯಾವ್ ಯಾವಾಗ ಬರುತ್ತೆ, ಯು ವಿ ದೇ ಬಂದಾಗ ಹ್ಯಾವ್ ಬರುತ್ತೆ. ಹ್ಯಾಸ್ ಯಾವಾಗ ಬರುತ್ತೆ, ಶಿ ಮತ್ತು ಹಿ ಬಂದಾಗ ಹ್ಯಾಸ್ ಬರುತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿ ಹ್ಯಾಸ್ ಬರುತ್ತೆ, ಮತ್ತು ಸಿಂಗ್ಯುಲರ್ ಇದ್ದರೆ ಹ್ಯಾಸ್ ಬರುತ್ತೆ. ಪ್ರೆಸೆಂಟ್ ಟೆನ್ಸ್ ಪ್ಲೂರಲ್ ಇದ್ದರೆ ಹ್ಯಾವ್ ಬರುತ್ತೆ. ಸೊ ಈ ಎಲ್ಲ ವ್ಯತ್ಯಾಸಗಳನ್ನು ಗಮನಿಸ್ಕೊಂಡ್ರೆ ಇಂಗ್ಲೀಷ್ನಲ್ಲಿ ನಾವು ಚೆನ್ನಾಗಿ ಮಾತಾಡ್ಬೋದು. ಐ ಡಿಸೈಡ್ ಟು ಸ್ಪೀಕ್,
ಐ ಹ್ಯಾವ್ ಡಿಸೈಡೆಡ್, ನಾನು ಡಿಸೈಡ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಅಲ್ಲ, ಮಾಡಾಯಿತು ಆಗಲೇ, ಮಾಡಿದ್ದೀನಿ. ಇಟ್ ಹ್ಯಾಸ್ ಡನ್ ಪ್ರ್ಯಾಂಕ್ಸ್ ಅಂದರೆ ಅದು ಚೇಷ್ಟೆ ಮಾಡಿಬಿಟ್ಟಿದೆ ಆಗಲೇ. ಮಂಕೀಸ್ ಹ್ಯಾವ್ ಈಟನ್ ಆಲ್ ಮ್ಯಾಂಗೋ ಅಂದರೆ ತಿಂದಾಗ್ಬಿಟ್ಟಿದೆ ಆಗಲೇ, ಈಗಿಲ್ಲ, ಮಾವಿನ ಹಣ್ಣುಗಳಿಲ್ಲ. ಚೈಲ್ಡ್ ನ್ಯಾಚುರಲಿ ಫರ್ಗೆಟ್ಸ್, ಚೈಲ್ಡ್ ಹ್ಯಾಸ್ ನ್ಯಾಚುರಲಿ ಫರ್ಗಾಟನ್ ಇಟ್, ಮರ್ತು ಹೋಗ್ಬಿಟ್ಟಿದೆ ಅದಕ್ಕೆ. ಅಂದರೆ ಇಲ್ಲೂ ಕೂಡ ಐ ಬಂದಾಗ ಹೇಗೆ, ಇಟ್ ಬಂದಾಗ ಹೇಗೆ, ಚೈಲ್ಡ್ ಬಂದಾಗ ಹೇಗೆ, ಇಟ್, ಮಂಕಿ, ಚೈಲ್ಡ್ ಎಲ್ಲವೂ ಒಂದೇ ರೀತಿಯದ್ದು. ಐ ಅನ್ನೋವಂಥದ್ದು ಒಂದು ಎಸ್ಪೆಷಲಿ ಇಟ್ಸ್ ಡಿಫ್ರೆಂಟ್ ಒನ್. ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದರೆ ಯಾವುದಾದ್ರೂ ಒಂದು ಕೆಲಸ ತುಂಬ ಹೊತ್ತು ಮಾಡಿದ್ರೆ, ವಿ ಗೋ ಅಬ್ರಾಡ್, ತುಂಬ ಸಲ ಹೋಗಿದ್ದಾರೆ ಇವರು, ಅವಾಗ ಹೇಳ್ತಾರೆ ವಿ ಹ್ಯಾವ್ ಬೀನ್ ಗೋಯಿಂಗ್ ಅಬ್ರಾಡ್, ಅಂದರೆ ಹೋಗ್ತಾನೆ ಇದ್ದೀವಿ, ಬರ್ತಾನೆ ಇದ್ದೀವಿ. ಅಮೇರಿಕಾ, ಆಸ್ಟ್ರೇಲಿಯಾ, ಜಪಾನ್, ಸ್ವಿಟ್ಜರ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಎಲ್ಲೆಲ್ಲಿಗೋ ಹೋಗಿದ್ದೀವಿ. ವಿ ಹ್ಯಾವ್ ಗೋನ್ ಅಬ್ರಾಡ್ ಅಂದರೆ ಹೋಗ್ತಾನೆ ಇರ್ತೀವಿ, ವಿ ಹ್ಯಾವ್ ಬೀನ್ ಗೋಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಶಿ ಸೆಂಡ್ಸ್ ಮೇಲ್ಸ್, ಅವಳಿಗಿದೆ ಕೆಲಸ, ಶಿ ಹ್ಯಾಸ್ ಬೀನ್ ಸೆಂಡಿಂಗ್. ಯು ಸೆಂಡ್ ದ ಪಾರ್ಸಲ್, ನಿನಗಿದೆ ಕೆಲಸ, ಯು ಹ್ಯಾವ್ ಬೀನ್ ಸೆಂಡಿಂಗ್. ಹಿ ರಿಪೇರ್ಸ್, ಹಿ ಹ್ಯಾಸ್ ಬೀನ್, ಅವನು ರಿಪೇರಿ ಮಾಡೋದೇ ಕೆಲಸ ಅವನಿಗೆ, ಹಿ ಹ್ಯಾಸ್ ಬೀನ್ ರಿಪೇರಿಂಗ್ ದ ಕಾರ್. ದೇ ಹ್ಯಾವ್ ಬೀನ್ ವಾಚಿಂಗ್ ದ ಮೂವಿ, ಅಂದರೆ ಈ ಮೂವಿನ ನೋಡ್ತಾನೆ. ಐ ಡಿಸೈಡ್, ಐ ಹ್ಯಾವ್ ಬೀನ್ ಡಿಸೈಡಿಂಗ್. It does pranks, it has been doing. The monkeys eat, the monkeys have been eating. The child naturally forgets, the child has naturally been forgetting. ಐ ಬಂದಾಗ ಹ್ಯಾವ್ ಬರುತ್ತೆ, ಮಂಕೀಸ್ ಬಂದಾಗ ಹ್ಯಾವ್ ಬರುತ್ತೆ, ಇಟ್ ಮತ್ತು ಚೈಲ್ಡ್ ಬಂದಾಗ ಅಂದರೆ ಸಿಂಗ್ಯುಲರ್ ಬಂದಾಗ ಹ್ಯಾಸ್ ಬರುತ್ತೆ. ಬೀನ್ ಎಲ್ಲ ಕಡೆ ಬಂದಿದೆ, ING ಫಾರ್ಮ್ ಎಲ್ಲ ಕಡೆ ಇದೆ. ಇದನ್ನು ಯಾವಾಗ ನಾವು ಕೆಲವನ್ನ ಕಂಟಿನ್ಯೂಸ್ ಆಗಿ ತುಂಬ ಹೊತ್ತು ಮಾಡ್ತೀವಿ, ಅವಾಗ ಈ ಒಂದು ಸೆಂಟೆನ್ಸ್ನ ಬಳಸ್ತೀವಿ. SCP ಅಂದರೆ ಸಿಂಪಲ್ ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ಗೆ ಚೇಂಜ್ ಮಾಡೋದು. ದೇ ಎಂಟರ್, ಇದನ್ನು ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು. ದೇ ಆರ್ ಎಂಟರಿಂಗ್, ಪರ್ಫೆಕ್ಟಲ್ಲಿ ಹೇಳಬೇಕು. ದೇ ಹ್ಯಾವ್ ಎಂಟರ್ಡ್. ಎಂಟರ್ ಅಂದರೆ ದೇ ಎಂಟರ್ ಅಂದರೆ ಅವರು ಎಂಟರ್ ಆಗ್ತಾರೆ ಅಂತ, ಆಗ್ತಾ ಇದ್ದಾರೆ ಅಂತ, ಆಗಿದ್ದಾರೆ ಆಗಲೇ ಅಂತ. ಸೊ ಈ ಮೂರು ವ್ಯತ್ಯಾಸ ತಿಳಿದಿದ್ರೆ ನಾವು ಬಳಸೋದು ಸುಲಭ. ಈಗ ಪಾಸ್ಟ್ ಟೆನ್ಸ್, ದೇ ಎಂಟರ್ಡ್, ಪಾಸ್ಟ್ ಟೆನ್ಸ್ನಲ್ಲೇ ಕಂಟಿನ್ಯೂಸ್ ಟೆನ್ಸು. ದೇ ವರ್ ಎಂಟರಿಂಗ್, ಪಾಸ್ಟ್ ಟೆನ್ಸಲ್ಲಿ ಪರ್ಫೆಕ್ಟ್. ದೇ ಹ್ಯಾಡ್ ಎಂಟರ್ಡ್. ಸೊ ಮೇಲೆ ಆರ್ ಎಂಟ್ರಿಂಗ್ ಇಲ್ಲ, ಇಲ್ಲಿ ವರ್ ಎಂಟ್ರಿಂಗ್ ಇದೆ. ಹ್ಯಾವ್ ಎಂಟರ್ಡ್ ಇದ್ರೆ ಇಲ್ಲಿ ಹ್ಯಾಡ್ ಎಂಟರ್ಡ್ ಇದೆ. ಅಂದರೆ ಪ್ರೆಸೆಂಟ್ ಮತ್ತು ಪಾಸ್ಟ್ನಲ್ಲಿ ಯಾವ ಥರ ಬದಲಾವಣೆ, ಸಿಂಪಲ್ ಕಂಟಿನ್ಯೂಸ್ ಮತ್ತು ಪರ್ಫೆಕ್ಟ್ ಮಾಡೋದು ಹೇಗೆ. ಫ್ಯೂಚರಲ್ಲಿ ದೇ ವಿಲ್ ಎಂಟರ್, ದೇ ವಿಲ್ ಬಿ ಎಂಟ್ರಿಂಗ್, ದೇ ವಿಲ್ ಹ್ಯಾವ್ ಎಂಟರ್ಡ್. ಸೊ ಇದು ಫ್ಯೂಚರಲ್ಲಿ, ಆಮೇಲೆ ಎಂಟರ್ ಆಗ್ತಾರೆ, ಆಮೇಲೆ ಎಂಟರ್ ಆಗ್ತಾ ಇರ್ತಾರೆ, ಆಮೇಲೆ ಎಂಟರ್ ಆಗಿರ್ತಾರೆ. ಸೊ ಲುಕ್ ಅಟ್ ದ ಚೇಂಜ್ ಇನ್ SCP. Thanks for watching this video. Do put your valuable comments in comment box. If it's worth watching, please like the video and share it with your friends. Don't forget to subscribe our channel and click on the bell icon to get our upcoming videos. Watch all the videos from the beginning to go step by step for better results. See you in the next video. Till then, keep smiling and keep learning.